ನಮಸ್ಕಾರ ಸ್ವಾಮಿ ಎಲ್ರಿಗೂ. ನಾನು ನಿಮ್ಮ ಜನಪದ ಕಲಾವಿದ ಮತ್ತು ಯೂಟ್ಯೂಬರು ಮಂಜು ವಸೂಲಿ ಮಾಡುವ ನಮಸ್ಕಾರ. ಇವತ್ತಿನ ವಿಡಿಯೋನ ಈ ಶ್ರೀ ಕ್ಷೇತ್ರ ಕಪ್ಪಡಿ ಕೈಲಾಸದ ಒಂದು ಜಾತ್ರಾ ವಿಶೇಷದ ಪ್ರಯುಕ್ತ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಏನು ಕಪ್ಪಡಿ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಇವತ್ತು ಒಳ್ಳೊಳ್ಳೆ ವಿಚಾರವಾಗಿ ಜಾತ್ರೆಯ ಮಹತ್ವದ ಕುರಿತಾಗಿ ಮತ್ತು ಆಚಾರ ವಿಚಾರಗಳ ಕುರಿತಾಗಿ ನಿಮಗೆ ಇವತ್ತು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ತಪ್ಪದೆ ಯಾರು ಈ ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಕಲಾವಿದನ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಉತ್ತರ ದೇಶದಿಂದ ಉರಿಯ ಕಂದಾಯವನ್ನು ಹೊತ್ತು ಹೆಗಲ ಮೇಲೆ ಹೊತ್ತು ಏನು ಕತ್ತಲ ರಾಜ್ಯಕ್ಕೆ ದಯಮಾಡಿಸಿದಂಥ ಪರಂಜ್ಯೋತಿ ಮಂಟ್ಯದ ಲಿಂಗಯ್ಯನವರು ಈ ದಕ್ಷಿಣ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಇಲ್ಲಿ ಏನು ಈ ಒಂದು ಅರಿವಿಲ್ಲದ ಜನಕ್ಕೆ ಅರಿವನ್ನು ನೀಡಬೇಕು, ಭಕ್ತಿಯ ಒಂದು ಚಳುವಳಿಯನ್ನು ಮಾಡಬೇಕು ಅಂತಕ್ಕಂಥ ಆಶಯನ ಹೊಂದಿದ್ದಂಥ ಮಹಾ ಪವಾಡ ಪುರುಷರು. ಅದಕ್ಕೆ ಅವ್ರನ್ನ ಪರಂಜ್ಯೋತಿ ಮಂಟ್ಯಲಿಂಗಯ್ಯ, ಜಗಜ್ಯೋತಿ ಮಂಟ್ಯದ ಲಿಂಗಯ್ಯ ಅಂತ ಕರೆಯತಕ್ಕಂಥದ್ದು. ದರೆಗೆ ದೊಡ್ಡವರು ಅಂತಕ್ಕಂಥ ಹೆಸರಿಂದನೂ ಸಹ ಅವ್ರನ್ನ ಮಂಟೇಸ್ವಾಮಿ ಅವ್ರನ್ನ ಕರೀತಾರೆ. ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಶಿಷ್ಯ ಪರಂಪರೆಯನ್ನು, ಗಣಕೂಟವನ್ನು, ದೈವಿಕ ಶಕ್ತಿ ಇರತಕ್ಕಂಥ ಮಹಾಪುರುಷರ ಪವಾಡ ಪುರುಷರನ್ನು ಒಂದು ಹುಟ್ಟಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಆ ಸಾಲಲ್ಲಿ ಬರ್ತಕ್ಕಂಥ ಗಣ್ಣಿಲಿ ಸಿದ್ದಪ್ಪಾಜಿ ಮತ್ತು ದೊಡ್ಡಮ್ಮ ತಾಯಿ, ಚೆನ್ನಜ್ಜಮ್ಮ, ಚೆನ್ನಯ್ಯ ಲಿಂಗಯ್ಯ ಮತ್ತು ಇನ್ನಿತರ ಶರಣಾದಿ ಶರಣರುಗಳನ್ನ ಹುಟ್ಟಾಕೋದ ಮುಖಾಂತರ ದಕ್ಷಿಣ ರಾಜ್ಯ, ಬಡಗಲ ರಾಜ್ಯ ಮತ್ತು ಏನು ಈಗ ನೀವು ಚಾಮರಾಜನಗರ ಭಾಗದಲ್ಲಿ ನೋಡ್ಬೋದು, ಏನು ಚಿಕ್ಕಲೂರು ಮತ್ತು ಕೊಳ್ಳೇಗಾಲದಲ್ಲಿ ಬರ್ತಕ್ಕಂಥ ಕುರುಬನಕಟ್ಟೆ ಮತ್ತು ಹಾಗೆ ಈಗ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ KR ನಗರ ತಾಲೂಕಲ್ಲಿ ಬರ್ತಕ್ಕಂಥ ಕಪ್ಪಡಿ ಕ್ಷೇತ್ರ ಏನಿದೆ, ಇವು ನಮ್ಮ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಪರಂಪರೆಯಲ್ಲಿ ಬರ್ತಕ್ಕಂಥ ಹಾಗೂ ಅದನ್ನು ಈ ಒಂದು ಪರಂಪರೆ ನೀಲಗರ ಪರಂಪರೆ ಏನಿದೆ ಅದನ್ನು ಉಳಿಸಿ ಬೆಳೆಸಿ ಒಂದು ದೊಡ್ಡ ಒಂದು ಭಕ್ತಿ ಸಮೂಹವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಮಹಾಪುರುಷರ ಒಂದು ತಾಣ ಅಂತ ಹೇಳ್ಬೋದು. ಈಗ ನಾವಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಕಾವೇರಿ ನದಿಯ ದಡದಲ್ಲಿರ್ತಕ್ಕಂಥ ಕಪ್ಪಡಿಯ ಕೈಲಾಸ. ಈ ಕಪ್ಪಡಿ ಕೈಲಾಸ ಏನಿದೆ ಇದು ಚೆನ್ನಜ್ಜಮ್ಮ ರಾಚಪ್ಪಾಜಿಯವರ ಒಂದು ಐಕ್ಯವಾಗಿರ್ತಕ್ಕಂಥ ಸ್ಥಳ, ಅವ್ರ ಗದ್ದಿಗೆ ಇರ್ತಕ್ಕಂಥ ಸ್ಥಳ. ಈಗ ಆ ಸ್ಥಳದಲ್ಲಿ ಇವತ್ತು ಕಪ್ಪಡಿ ಸ್ಥಳದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಿದೆ ಅನ್ಬೋದು. ಲಕ್ಷಾಂತರ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಜೊತೆಗೆ ತಮ್ಮ ಅರಕೆಗಳನ್ನ ವಿವಿಧ ರೀತಿಯಲ್ಲಿ ಅವರದೇ ಆದಂಥ ಒಂದು ಕಷ್ಟಕರ್ಪಗಳನ್ನ ಭಗವಂತನಲ್ಲಿ ಬೇಡಿಕೊಂಡು ಪರಿಹಾರ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನೀವು ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು. ಹಿಂದ್ಗಡೆ ಶ್ರೀ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮತ್ತು ಚೆನ್ನಜ್ಜಮ್ಮ, ದೊಡ್ಡಮ್ಮ ತಾಯಿ, ರಾಚಪ್ಪಾಜಿ ಇವರ ಒಂದು ದಾಳಗಳ ಕಂದಾಯಗಳು ಏನಿದೆ ಅದನ್ನು ಓಂಬಳೆ ಮಾಡಿಕೊಂಡು ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ನೋಡೋಕ್ಕೋಸ್ಕರ ನೂರಾರು ಜನ ಸರದಿಸೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಮೇಲೆ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಪಾಪ ಕರ್ಮಗಳನ್ನ ಕಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಓಂಬಳೆ ಕಾರ್ಯಕ್ರಮ ಮತ್ತು ಈ ಜಾತ್ರೆ ವಿಶೇಷಗಳ ವಿಡಿಯೋಗಳನ್ನ ಇಂಚಿಂಚು ತಿಳಿಸುವಂಥ, ಕೈಲಾದ ಮಟ್ಟಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ. ಮೊದಲಿಗೆ ಕಪ್ಪಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ರಾಮದ ನೀಲಗರ ಪರಂಪರೆ ಯಾರಿದ್ದಾರೆ, ದೇವ್ರಗುಡ್ರು ಅಂತ ಕರೆದರೆ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ನೀಲಗರ ಪರಂಪರೆಯ ಭಕ್ತಾದಿಗಳು ಯಾರಿದ್ದಾರೆ ಅವರು ಮೊದಲಿಗೆ ಗದ್ದಿಗೆಯನ್ನು ಪೂಜೆ ಮಾಡಿ ಸಿಂಗಾರ ಮಾಡಿ, ಜೊತೆಗೆ ಆ ಭಗವಂತನಲ್ಲಿ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಗದ್ದಿಗೆಯಲ್ಲಿ ಪೂಜೆಯನ್ನು ನೆರವೇರಿಸಿ, ಜೊತೆಗೆ ಇಡೀ ಗ್ರಾಮದ ಎಲ್ಲ ಯಾರ್ಯಾರು ನೀಲಗರ ಪರಂಪರೆಯಲ್ಲಿ ಬರ್ತಾರೋ ಅವರೆಲ್ಲರೂ ಸಹ ಕಂದಾಯವನ್ನು ಒತ್ತು ಬೆಳಗಿ ಅದನ್ನು ಎತ್ಕೊಂಡು ಒಂದು ಗದ್ದಿಗೆಯಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀರಾ. ಪ್ರತಿ ಗ್ರಾಮದಲ್ಲೂ ಏನು ಹಳೆ ಮೈಸೂರು ಭಾಗದಲ್ಲಿ, ನಮ್ಮ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಇದು ಸಾಮಾನ್ಯವಾಗಿ ಆ ಗದ್ದಿಗೆಯಲ್ಲಿ ಏನು ನೀಲಗಾರ ಕಂದಾಯ ಬರ್ತಕ್ಕಂಥ ಯಾರು ನೀಲಗಾರರಿದ್ದಾರೆ ಅವರು ಹೆಗಲ ಮೇಲೆ ಕಂದಾಯವನ್ನು ಧರಿಸಿಕೊಂಡು, ಜೊತೆಗೆ ಯಾರ್ಯಾರು ಕಪ್ಪಡಿಗೆ ಹೋಗ್ತಾರೋ ಅವರು ಎಲ್ಲರೂ ಸಹ ನೀಲಗಾರರು ಜಗಟೆ ಜೋಳಿಗೆಯನ್ನು ಹಿಡಿದು ತಮಟೆ ನಗಾರಿಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಏನು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾರು ಹರಕೆ ಹೊತ್ತಿರ್ತಕ್ಕಂಥವ್ರು ಅಂದರೆ ಮುಡಿ ಸೇವೆ ಕೊಡ್ತಕ್ಕಂಥವ್ರು ಏನೋ ಹರಕೆಯ ಕುರಿಗಳನ್ನ ಬಿಟ್ಟಿರ್ತಾರೆ, ಇವರೆಲ್ಲರೂ ಸಹ ಬಂದು ಏನು ಗ್ರಾಮದ ಮುಂಭಾಗ ನಿಂತು ಅಲ್ಲಿ ಗ್ರಾಮದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ದೃಶ್ಯದಲ್ಲಿ ನಮ್ಮ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಏನು ಕಪ್ಪಡಿಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಯಾರಿದ್ದಾರೆ ಅವರ ಒಂದು ಚಿತ್ರಣ. ಇದು ಮೊದಲನೇದಾಗಿ ಗ್ರಾಮದಿಂದ ಹೊರಡ್ತಕ್ಕಂಥ ದೃಶ್ಯಾವಳಿಗಳು. ಈಗ ನಾವು ನೋಡ್ತಿರ್ತಕ್ಕಂಥ ದೃಶ್ಯ ಏನಿದೆ ಇದು ಕಪ್ಪಡಿ ಕ್ಷೇತ್ರದ ಹೆಬ್ಬಾಗಿಲು, ಇನ್ನು ಹೆಬ್ಬಾಳು ಗ್ರಾಮದಲ್ಲಿರ್ತಕ್ಕಂಥ ಹೆಬ್ಬಾಗಿಲು ಇದು. ಹಾಗೆಯೇ ನಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಕಪ್ಪಡಿ ಶ್ರೀ ಕ್ಷೇತ್ರ, ಕಪ್ಪಡಿ ಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿ ನಡೀತಿರ್ತಕ್ಕಂಥ ಮೊದಲನೇದಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಇದು ಸಹ ಸಿದ್ದಪ್ಪಾಜಿ ಮಂಟೇಸ್ವಾಮಿ, ಚೆನ್ನಜ್ಜಮ್ಮ, ರಾಜಪ್ಪಾಜಿಯವರ ಹೆಬ್ಬಾಗಿಲು ಅಂತ ಕರಿಬೋದು. ಈಗ ನಾವು ನೋಡ್ತಿರ್ತಕ್ಕಂಥದ್ದು ಏನು ದೇವಸ್ಥಾನಕ್ಕೆ ಬಂದಂಥವರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಏನು ಉರುಳು ಸೇವೆ, ಮುಡಿ ಸೇವೆಗಳನ್ನ ಮಾಡಿಸಿ ಪವಿತ್ರವಾದ ಕಾವೇರಿ ನದಿಯಲ್ಲಿ ಸ್ನಾನ
ಸ್ನಾನವನ್ನು ಮಾಡೋದ್ರ ಮುಖಾಂತರ ಮೊದಲನೇದಾಗಿ ಇದು ಪ್ರಾರಂಭವಾಗ್ತದೆ. ಪ್ರಾರಂಭವಾದ ಸಂದರ್ಭದಲ್ಲಿ ಇಲ್ಲಿ ಪ್ರತಿಯೊಬ್ಬರು ಸಹ ಗ್ರಾಮದಲ್ಲಿ ಬಂದಿರ್ತಕ್ಕಂಥವರು ಮೀಸಲು ಬುತ್ತಿನ ಬಿಡ್ತಕ್ಕಂಥಕ್ಕೋಸ್ಕರವಾಗಿ ಮುಡಿ ಸೇವೆ ಮತ್ತು ಉರುಳು ಸೇವೆ ಎಲ್ಲವನ್ನು ಮಾಡಿಸ್ಕೊಂಡು ಬರ್ತಕ್ಕಂಥದ್ದು. ಇದು ದೃಶ್ಯಾವಳಿಗಳು. ರಾಚಪ್ಪಾಜಿ ಅವರ ಪುಣ್ಯಕ್ಷೇತ್ರ. ಇದು ಉರಿಗದ್ದಿಗೆ ಪಕ್ಕದಲ್ಲಿರ್ತಕ್ಕಂಥ ಜನರು ಸಾಲದಲ್ಲಿ ನಿಂತ್ಕೊಂಡು ಹೋಗ್ತಕ್ಕಂಥ ಒಂದು ದೃಶ್ಯಾವಳಿಗಳು ಇವು. ಸ್ವಾಮಿ, ಕಪ್ಪಡಿ ಜಾತ್ರೆಗೆ ಲಿಂಗ ಭೇದ, ಜಾತಿ, ಮತ, ಕುಲ, ಧರ್ಮ ಯಾವ ಒಂದು ಅಡೆತಡೆಯೂ ಸಹ ಇಲ್ಲ. ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಶ್ರೀಗಳು ಉರಿಗದ್ದಿಗೆ ಇರ್ತಕ್ಕಂಥ ಸ್ಥಳ, ಪುಣ್ಯ ಸ್ಥಳ. ಈ ಸ್ಥಳದಲ್ಲಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಜನಾಂಗದವರು ಬಂದು ಏನು ತಮ್ಮ ಪಾಪಕರ್ಮಗಳನ್ನ ದೇವರ ಬಳಿ ಬಂದು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ನೋಡಿ, ಎಷ್ಟು ನಮ್ರತೆಯಿಂದ, ವಿನಮ್ರತೆಯಿಂದ ಜನಗಳು ಇದನ್ನು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ಗರಿಷ್ಠ ಅಂದರೆ ಸುಮಾರು ಒಂದು 5ರಿಂದ 4 ಲಕ್ಷದಷ್ಟು ಜನ ಸೇರ್ಬೋದು ಅಂತಕ್ಕಂಥದ್ದು ಇಲ್ಲಿನ ವರದಿಯ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು. ಮುಂದಿನ ದೃಶ್ಯಾವಳಿಗಳಲ್ಲಿ ನಾವು ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಕಂದಾಯಗಳನ್ನ ಯಾವ ರೀತಿಯಾಗಿ ಏನು ಕಾವೇರಿ ನದಿಯಲ್ಲಿ ಹೂವು ಅಲಂಕಾರ, ಒಂಬಳೆ ಅಲಂಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡುವಂಥ ಪ್ರಯತ್ನ ಮಾಡೋಣ ಬನ್ನಿ. ಇಲ್ಲ ಬೇಡ ಸರ್, ಸಾಕು. ವೀಕ್ಷಕರೇ, ಈಗ ನೀವು ನೋಡ್ತಿರ್ತಕ್ಕಂಥ ದೃಶ್ಯ ಏನಪ್ಪ ಅಂತಂದರೆ, ರಾಜ್ಯದ ವಿವಿಧ ಮೂಲಗಳಿಂದ ನೀಲಗಾರರ ಪರಂಪರೆ ಯಾರು ಬರ್ತಾರೆ, ಅವ್ರು ಬಂದಂಥ ಸಂದರ್ಭದಲ್ಲಿ ಅವರ ಗುಂಪಿನಲ್ಲಿರ್ತಕ್ಕಂಥವ್ರು ಎಲ್ಲ ಅವರ ನಾಗ ಬೆತ್ತಗಳನ್ನು, ಜೋಳಿಗೆಯನ್ನು, ತ್ರಿಶೂಲಗಳನ್ನು ಒಂದು ಕಡೆ ಇಟ್ಟು ತಮ್ಮ ಶಕ್ತಿ ಪ್ರದರ್ಶನ ಅಂದರೆ ಅವರ ಒಗ್ಗಟ್ಟಿನ ಬಲವನ್ನು ಸೂಚಿಸ್ತಕ್ಕಂಥ ಒಂದು ಪ್ರತೀಕವಾಗಿ ಈ ಒಂದು ಕಂದಾಯ, ಜೋಳಿಗೆ ಮತ್ತು ನಾಗಬೆತ್ತವನ್ನು ಮುಡಿತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪ್ರಿಯ ವೀಕ್ಷಕರೇ, ನೀವು ಈ ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಾವೇರಿ ನದಿಯ ದಡದಲ್ಲಿ ಹೂವಂಬೊಳೆ ಮಾಡಿಕೊಂಡು ಜೊತೆಗೆ ಬಂದಂಥ ಭಕ್ತಾದಿಗಳು ತಮ್ಮ ಪೊರೆ ಸೇವೆ ಮಾಡೋಕ್ಕೆ ಅಡುಗೆನ ಮಾಡೋಕ್ಕೋಸ್ಕರವಾಗಿ ಹೊಸ ನೀರನ್ನು ತಗೊಂಡು ತಮಟೆ ನಗಾರಿಗಳೊಂದಿಗೆ ಕಂದಾಯವನ್ನು ಹೊತ್ಕೊಂಡು, ಸತ್ತಿಗೆ ಸೂರ್ಯಪಾನಿಗಳನ್ನು ಹೊತ್ಕೊಂಡು ಏನು ಯಾವ ರೀತಿಯಾಗಿ ಜನ ಅದನ್ನು ಹೂವಂಬೊಳೆ ಮುಖಾಂತರ ಹೊಸ ಮಡಕೆ, ಹೊಸ ಗಡಿಗೆ, ಏನು ಹೊಸ ಬಿಂದಿಗೆಯಲ್ಲಿ ಕಾವೇರಿ ನೀರನ್ನು ತಂದು ಅಲ್ಲಿ ಏನು ಅಡುಗೆ ಮಾಡೋಕ್ಕೋಸ್ಕರವಾಗಿ ಹೋಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಾ.
ಆ ಕಾವೇರಿ ನದಿಯ ದಡದಲ್ಲಿ ಸಾವಿರಾರು ಲಕ್ಷಾಂತರ ಜನ ಆಗ ಕಂಡೆಯನ್ನು ಮೆರವಣಿಗೆ ಮಾಡ್ಕೊಳ್ತಾ ಆ ಹೊಸ ನೀರನ್ನು ತಗೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಖುಷಿಯಿಂದ ಹರ್ಷೋದ್ಗಾರದಿಂದ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಕೂಗೋದ ಮುಖಾಂತರ ಅವ್ರನ್ನ ಭಕ್ತಿಯಿಂದ ಪರವಶರಾಗಿ ಬೇಡ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀರಾ. ಜೊತೆಗೆ ಅಲ್ಲಿ ಏನು ಕಂಡೆ ಹೊತ್ತಿರ್ತಕ್ಕಂಥವರಿಗೆ ಏನು ಭಗವಂತನ ಆವಾಹನೆಯಾಗಿ ದೇವರು ಬಂದಿರತಕ್ಕಂಥ ದೃಶ್ಯಾವಳಿಗಳು, ಜೊತೆಗೆ ಭಕ್ತಿ ಪರವಶರಾಗಿ ಎಲ್ರಿಗೂ ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಇದು ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಜ್ಞಾನಾನಂದ ಚನ್ನರಾಜೆ ಅರಸ್ ಬುದ್ಧಿಯವರು ಏನು ಉರಿಗದ್ದಿಗೆ ಏರ್ತಕ್ಕಂಥ ಸಂದರ್ಭ. ಅಂದರೆ ಬಂದಂಥ ಪರಿಚಯ ಏನೆಂದರೆ ಭಕ್ತಾದಿಗಳಿದ್ರೆ ಮಠಕ್ಕೆ ಆಗಮಿಸಿದಂಥ ಕಪ್ಪುಡಿ ಕ್ಷೇತ್ರಕ್ಕೆ ಆಗಮಿಸಿದಂಥ ಭಕ್ತರಿಗೆ ಎಲ್ರಿಗೂ ಉರಿಗದ್ದಿಯಲ್ಲಿ ಕುಳಿತು ಆಶೀರ್ವಚನ ಮಾಡ್ತಕ್ಕಂಥ ದರ್ಶನವನ್ನು ನೀಡ್ತಕ್ಕಂಥ ಒಂದು ಮಹಾ ಉರಿಗದ್ದಿಗೆ ಆಗಿರ್ತದೆ. ಆಮೇಲೆ ಯಾವತ್ತು
ಜ್ಞಾನಿ ಒಂದು ಸಾಲು ಎರಡು ಸಾಲು ಸೀತಾಪಚಾರ ಪತ್ತು ಜ್ಞಾನಿ ನಮಸ್ಕಾರ ಸ್ವಾಮಿ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಊರಿಂದ ನಮ್ಮ ಕುಲಸ್ಥರು ಜನಾಂಗದಲ್ಲ ಸೇರ್ಕದಮ್ಮ ಕಪ್ಪಡಿ ಕೈಲಾಸ ಕ್ಷೇತ್ರಕ್ಕೆ ಬಂದಿವಿ. ಇವರು ನಮ್ಮ ಗುರುಗಳು ನೀಲಗರ ಗುರುಗಳು ಇಲ್ಲಿರ್ತಕ್ಕಂಥಲ್ಲ ಎಲ್ಲ ದಾಸಗಳು ದಾರ ಗುರುಗಳು ಎಲ್ಲ ಅವ್ರು ನಮ್ಮ ಜೊತೆಗೆ ಇವತ್ತು ಈ ಕ್ಷೇತ್ರಕ್ಕೆ ಬಂದಮ್ಮ ವರ್ಷಕ್ಕೊಂದ್ಸರಿ ಸಾವಿರ ಬದುಕರ ಭಗವಂತನ ಸನ್ನಿಧಿಲಿ ಇವತ್ತು ಬಂದು ನಮ್ಗೆ ಹೊರ ಮಾಡ್ಕೊಂಡಮ್ಮ ಪಂಕ್ತಿ ಮಾಡ್ಕೊಂಡು ಊಟ ಮಾಡ್ಕೊಂಡಮ್ಮ ಭಗವಂತ ನೆನ್ಸ್ಕೊಂಡಮ್ಮ ಐಶ್ವರ್ಯ ಕೊಡೋದಕ್ಕೆ ಜೊತೆಗೆ